ಜನ ನೆನ್ಸ್ಕೊತಾ ಇರ್ತಾರೆ. ನನಗೆ ತುಂಬಾ ಸಂಕಟ ಆಗುತ್ತೆ. ಬಾಯಿ ತಪ್ಪಿ ನಾನು ಎಲ್ಲಿ ಸತ್ಯನ ಹೇಳ್ಬಿಡ್ತೀನೋ ಅಂತ ನನಗೆ ತುಂಬಾ ಭಯ ಆಗ್ತಿದೆ. ನೀನು ಇಂಟರ್ವ್ಯೂ ಮುಗಿಸಿ ಕೆಲಸ ಸಿಗೋವರೆಗೂ ನಮ್ಮನೇಲೇ ಇರು. ಬಾ. ನಿಮ್ ಜಾಗದಲ್ಲಿ ಬೇರೆ ಯಾರನ್ನ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಆದ್ರೆ ಆ ಸ್ಥಳನ ಖಾಲಿ ಬಿಡೋಕ್ಕೂ ಆಗಲ್ಲ. ಏನ್ ಮಾಡ್ಬೇಕು ಅಂತ ನನಗೆ ದಿಕ್ಕೆ ತೋಚ್ತಿಲ್ಲ ಅಕ್ಕ. ಏನೇ ಆದ್ರೂ ಇದಕ್ಕೊಂದು ಶಾಶ್ವತ ಪರಿಹಾರ ಕಂಡುಹಿಡಿಯೋ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ಇನ್ನು ವಿಚಾರ ಮಾಡ್ತಾ ಕೂರೋದ್ರಲ್ಲಿ ಟೈಮ್ ಇಲ್ಲ. ನೀವು ಆದಷ್ಟು ಬೇಗ ನಿರ್ಧಾರ ಮಾಡಲೇಬೇಕು. ಇಲ್ಲ ಅಂದ್ರೆ ಈ ಮನೆ ಪರಿಸ್ಥಿತಿ ಅಧೋಗತಿ ಆಗ್ಬಿಡುತ್ತೆ. ಅಕ್ಕ, ನಾನು ಅವತ್ತೇ ಹೇಳಿದ್ನಲ್ಲ ನನ್ನ ಹತ್ರ ಸೀರೆ ಇಲ್ಲ ಅಂತ. ನಾನು ಅವತ್ತೇ ಹೇಳಿದ್ನಲ್ಲ, ನೀನು ಈ ಮನೆಯೊಳೆ, ನಂದು ಅಂತ ಏನಿದೆಯೋ ಅದೆಲ್ಲ ನಿಂದೆ ಅಂತ. ಸರಿ ಅಕ್ಕ. ಎಷ್ಟೇ ಜನ್ಮ ಕಳೆದ್ರು ನೀವೇ ರಾಘವ್ ಹೆಂಡತಿ, ಲಕ್ಷ್ಮಿ ಮಮ್ಮಿ, ಅಮ್ಮನ ಪ್ರೀತಿ ಮಗಳು. ಲಕ್ಷ್ಮಿ ಇಲ್ಲದೆ ಇರೋವಾಗ ನಾನು ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು ಅಷ್ಟೇ. ಆದರೆ ನಾನೇ ಲಕ್ಷ್ಮಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಕ್ಕ. ಎಲ್ಲ ಕೆಲಸನೂ ನಿಮ್ಮೊಬ್ಬರಿಗೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ನೋಡಿ. ಅದು ಅಲ್ಲದೆ ಬ್ಯಾಂಕ್ ಕೆಲಸ ಬೇರೆ ಇದೆ ಅಂತ ಹೇಳ್ತಿದ್ರಿ, ಅದಕ್ಕೆ ನಿಮಗೆ ಹೆಲ್ಪ್ ಮಾಡೋಣ ಅಂತ ಬಂದೆ. ಹೌದು ಅಕ್ಕ, ಬ್ಯಾಂಕ್ ಕೆಲಸ ಮುಗೀತಾ? ಅಕ್ಕ, ಏನು ಹೇಳ್ತಿದ್ದೀರಾ? ಇದು ನನ್ನ ಫ್ಯಾಮಿಲಿ. ಇದನ್ನ ಚೆನ್ನಾಗಿ ನೋಡ್ಕೋತೀನೋ ಇಲ್ವೋ ಅಂತ ಡೌಟ್ ಯಾಕೆ? ಖಂಡಿತ ನಾನು ಚೆನ್ನಾಗಿ ನೋಡ್ಕೋತೀನಿ. ನನ್ನ ನಂಬಿ ಅಕ್ಕ, ನಂಬಿ ಅಕ್ಕ, ನಂಬಿ ಅಕ್ಕ, ನಂಬಿ ಅಕ್ಕ, ನಂಬಿ ಅಕ್ಕ. ಅಕ್ಕ, ಯಾವಾಗ ಬಂದ್ರಿ? ಅದಿತಿ ಬಳೆ ಕೊಡ್ಸಿದ್ರಾ? ಅದಿತಿ ಎಲ್ಲಿ ಕಾಣಿಸ್ತಾ ಇಲ್ವಲ್ಲ? ನಾನು ಈಗ ಬಂದೆ. ಅದಿತಿ ಮನೆಗೆ ಹೋದ್ಲು. ಮನೆಗೆ ಹೋದ್ಲಾ? ನಾವು ಮನೆಗೆ ತಾನೇ ಹೋಗ್ತಾ ಇದ್ವಿ, ಒಟ್ಟಿಗೆ ಹೋಗ್ಬೋದಿತ್ತಲ್ಲ. ನಾವು ಮನೆಗೆ ಹೋಗ್ತಿಲ್ಲ. ಮತ್ತೆ ಎಲ್ಲಿಗೆ ಹೋಗ್ತಿದೀವಿ? ಬಾ, ಹೇಳ್ತೀನಿ. ಯಾಕೆ ಭಯ ಬೀಳ್ತಿದೀಯಾ? ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ. ಬಾ. ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾಳೆ? ಅದಕ್ಕೆ ಮನೆಗೆ ಯಾಕೆ ಹೋದ್ಲು? ಸಮಥಿಂಗ್ ಇಸ್ ರಾಂಗ್. ಪ್ರಿಯಾ, ಏನು ಯೋಚನೆ ಮಾಡ್ತಿದೀಯಾ? ಬಾ. ಹಾ ಅಕ್ಕ, ಬಂದೆ.